ಗುತ್ತಿಗೆ ನೌಕರರಿಗೆ ಬಿಗ್ ಶಾಕ್ ಕೊಟ್ಟ ಸಿದ್ದು ಸರ್ಕಾರ. ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವಂತಹ ನೌಕರರಿಗೆ ಶಾಕ್ ಕೊಟ್ಟಿದೆ ಸರ್ಕಾರ. ಗುತ್ತಿಗೆ ಆಧಾರದಲ್ಲಿ ನೌಕರರಿಗೆ ಕೆಲಸ ಮಾಡುವಂತಹ ನೌಕರರಿಗೆ ಈಗ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವಂತಹ ನೌಕರರಿಗೆ ಶಾಕ್ ಕೊಟ್ಟಿದೆ. ಕೆಲಸ ಖಾಯಂ ಆಗುತ್ತೆ ಎಂದು ನಿರೀಕ್ಷೆಯಲ್ಲಿದ್ದವರಿಗೆ ಈಗ ನಿರಾಸೆಯಾಗಿದೆ. ಕೆಲಸ ಖಾಯಂ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ರು. ಅನೇಕ ವರ್ಷಗಳಿಂದ ಅದನ್ನೇ ಕೆಲಸ ಕಂಟಿನ್ಯೂ ಮಾಡ್ತಿದ್ರು. ಇನ್ನು ಟೆಂಡರ್ ಅವಧಿ ಮುಗಿದ ಮರುಕ್ಷಣವೇ ಸಿಬ್ಬಂದಿ ಮನೆಗೆ ಅಂತ ಮಾತು ಕೇಳಿ ಬರ್ತಾ ಇದೆ. ನಿಯಮಗಳನ್ನ ಮೀರಿದ್ರೆ ಅಧಿಕಾರಿಗಳ ಜೇಬಿನಿಂದ ವೇತನ ವಸೂಲಿಯಾಗುತ್ತೆ. ಕೆಲ ಇಲಾಖೆಗಳಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ ಹಿನ್ನೆಲೆ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರದಿಂದ ಖಡಕ್ ಎಚ್ಚರಿಕೆ. ಒಪ್ಪಂದ ಅವಧಿ ಪೂರ್ಣಗೊಂಡ ತಕ್ಷಣ ಸಿಬ್ಬಂದಿ ಸೇವೆ ಎಂಡ್. ಇದಕ್ಕಾಗಿ ಪ್ರತ್ಯೇಕ ನೋಟಿಸ್ ನೀಡೋ ಅಗತ್ಯವಿಲ್ಲ. ಒಪ್ಪಂದ ಮುಗಿದ ತಕ್ಷಣವೇ ಮರುದಿನವೇ ಅದೇ ದಿನವೇ ಸೇವೆ ಕೊನೆಗೊಳ್ಳುತ್ತೆ. ಮರುದಿನದಿಂದ ಬರಬಾರದು ಅಂತ ಪರಿಗಣಿಸಬೇಕಾಗತ್ತೆ. ಇನ್ನು ತಕ್ಷಣವೇ ಅವರನ್ನ ಸೇವೆಯಿಂದ ಬಿಡುಗಡೆ ಮಾಡಬೇಕು ಅನ್ನುವಂತಹ ಸೂಚನೆ ಕೂಡ ಈಗ ಸರ್ಕಾರ ಕೊಟ್ಟಿದೆ. ಗುತ್ತಿಗೆ ನೌಕರರಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವಂತಹ ನೌಕರರಿಗೆ ಇದು ಶಾಕ್. ಕೆಲಸ ಖಾಯಂ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದವರಿಗೆ ಈಗ ನಿರಾಸೆ ಆಗ್ತಾ ಇದೆ. ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಿದ್ದಂತಹ ಹೊರಗುತ್ತಿಗೆಯ ನೌಕರರಿಗೆ ಈಗ ಶಾಕ್ ಇದು. ಏಕೆಂದ್ರೆ ಟೆಂಡರ್ ಅವಧಿ ಮುಗಿದ ಮರುಕ್ಷಣವೇ ಸಿಬ್ಬಂದಿ ಮನೆಗೆ ಅನ್ನಲಾಗ್ತಾ ಇದೆ. ನಿಯಮಗಳನ್ನ ಮೀರಿದ್ರೆ ಅಧಿಕಾರಿಗಳ ಜೇಬಿನಿಂದ ವೇತನ ವಸೂಲಿಯಾಗುತ್ತೆ. ಕೆಲ ಇಲಾಖೆಗಳಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ ಆಗ್ತಿದೆ. ಈ ಹಿನ್ನೆಲೆಯಲ್ಲೇ ಸರ್ಕಾರ ಈ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರದಿಂದ ಖಡಕ್ ಎಚ್ಚರಿಕೆ. ಒಪ್ಪಂದಾವಧಿ ಪೂರ್ಣಗೊಂಡ ತಕ್ಷಣ ಸಿಬ್ಬಂದಿ ಸೇವೆಯಿಂದ ಎಂಡ್. ಹಾಗಾಗಿ ಅದಕ್ಕೆ ಬೇಕಾದಂತಹ ಪ್ರತ್ಯೇಕವಾದಂತಹ ನೋಟಿಸ್ ಕೊಡುವಂತಹ ಅಗತ್ಯ ಏನಿಲ್ಲ. ಒಪ್ಪಂದ ಮುಗಿದ ದಿನವೇ ಸೇವೆ ಕೊನೆಗೊಂಡಿದೆ ಅಂತ ಪರಿಗಣನೆ ಮಾಡಬೇಕು. ತಕ್ಷಣವೇ ಅವರನ್ನ ಸೇವೆಯಿಂದ ಬಿಡುಗಡೆ ಮಾಡಬೇಕು ಅಂತ ಈಗ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಸಾಕಷ್ಟು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂತಹ ನೌಕರರಿಗೆ ಒಂದು ಕಡೆ ಆಸೆ ಇತ್ತು, ಕೆಲಸ ಖಾಯಂ ಆಗತ್ತೆ, ಪರ್ಮನೆಂಟ್ ಆಗತ್ತೆ ಅನ್ನುವಂಥ ಆಸೆಯಲ್ಲಿದ್ರು. ಆದ್ರೆ ಈಗ ಸರ್ಕಾರ ಅದಕ್ಕೆಲ್ಲವೂ ತಣ್ಣೀರೆರಚಿದೆ, ನಿರಾಸೆಯಾಗಿದೆ. ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವಂತಹ ಸರ್ಕಾರಿ ನೌಕರರಿಗೆ ಶಾಕ್ ಇದು. ಇನ್ನು ಕೆಲಸ ಖಾಯಂ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದವರಿಗೆ ಸರ್ಕಾರ ಈ ರೀತಿಯಾಗಿ ಹೇಳ್ತಾ ಇದೆ. ಎಷ್ಟೇ ವರ್ಷಗಳಿಂದ ಕೆಲಸ ಮಾಡ್ತಿರ್ಲಿ, ಕೆಲವೊಬ್ರು ಅನೇಕ ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಆಸೆ ಇರುತ್ತೆ ಕೆಲಸ ಖಾಯಂ ಆಗುತ್ತೇನೋ ಅಂತ. ಆದ್ರೆ ಟೆಂಡರ್ ಅವಧಿ ಮುಗಿದ ತಕ್ಷಣವೇ ಮರುಕ್ಷಣವೇ ಸಿಬ್ಬಂದಿ ಗುತ್ತಿಗೆಯಿಂದ ಮುಕ್ತರಾಗ್ತಾರೆ, ಮನೆಗೆ ಹೋಗಬೇಕು ಅಂತ ಸರ್ಕಾರ ಈಗ ಹೇಳ್ತಾ ಇದೆ. ನಿಯಮಗಳನ್ನ ಮೀರಿದ್ರೆ ಅಧಿಕಾರಿಗಳ ಜೇಬಿನಿಂದ ವೇತನ ಕಟ್ಟಾಗತ್ತೆ, ಅಲ್ಲಿಂದ ವೇತನವನ್ನ ವಸೂಲಿ ಮಾಡಬೇಕಾಗತ್ತೆ. ಹಾಗಾಗಿ ಗುತ್ತಿಗೆಯ ಟೈಮ್ ಏನಿದೆ ಅದು ಮುಗಿದ ತಕ್ಷಣ ಸಿಬ್ಬಂದಿಯನ್ನ ಸೇವೆಯಿಂದ ಬಿಡುಗಡೆ ಮಾಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ.